ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಶ್ರೀಮದ್ ಭಾಗವತಂ 6th ಕ್ಯಾಂಟೋ 18 ಅಧ್ಯಾಯ. ನಾವು ಲಾಸ್ಟ್ ಕ್ಲಾಸಲ್ಲಿ 20 ಶ್ಲೋಕಗಳು ನೋಡಿದ್ವಿ. ಇವತ್ತು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಪೂರ್ತಿ ಮಾಡೋಕ್ಕಾಗಲ್ಲ. ಸೊ 43 ಶ್ಲೋಕ ತಕ್ಕ 21 ಇಂದು 43. ಇಲ್ಲಿ ಬಂದು ಪರೀಕ್ಷಿತ್ ಮಹಾರಾಜು ಒಂದು ಕೇಳ್ತಾರೆ, ಏನು ಮರುತುಕಲ್ಲು 49 ಮರುತುಕಲು, 49 ಮರುತುಕಲು ಆಕ್ಚುಲಿ ಅಸುರರು. ಯಾಕಂದ್ರೆ ಅವರೆಲ್ಲ ತಿಥಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ. ಸೊ ತಿಥಿ ಹೊಟ್ಟೆಯಲ್ಲಿ ಹುಟ್ಟಿ ಅವರೆಲ್ಲ ಯಾವ ತರ ಸ್ವರ್ಗರಾಜನ ಇಂದ್ರ ಬಂದು ಅವರನ್ನು ದೇವರಾಗ ಬದಲಾಗಿಸಿ ಅವರನ್ನು ದೇವರಾಗ ಕರ್ಕೊಂಡು ಹೋಗಿದ್ದಾರೆ. ಆ ತರ ಅವ್ರಿಗೆ ಏನು ಪುಣ್ಯ ಕರ್ಮ ಮಾಡಿದ್ದಾರೆ ಅದೇ ಅವರು ಹೇಳ್ತಾರೆ. ಸೊ ಆಕ್ಚುಲಿ ಒಂದು ದೇವರಾಗ ನಾವು ಒಂದೊಂದು ಶರೀರ ತಗೊಳ್ಳುವಾಗ ನಮಗೂ ಒಳ್ಳೆ ಕರ್ಮ ಇರುವಾಗ ನಮಗೂ ಒಳ್ಳೆ ಶರೀರ ಸಿಕ್ಕುತ್ತೆ, ಇಲ್ಲಂದ್ರೆ ನೀಚ ಶರೀರ ಸಿಕ್ಕುತ್ತೆ. ಸೊ ಅದಕ್ಕೆ ಅವರು ಕೇಳ್ತಾ ಇದಾರೆ, ಈ ತರ ಅಸುರರ ಹುಟ್ಟಿ ಅವರು ಏನು ಪುಣ್ಯ ಕರ್ಮ ಮಾಡಿದೆಂದು ಅವರು ದೇವರುಗಳಾಗ ಬದಲಾಗಿದ್ದಾರೆ. ಇವಾಗ ಶುಕದೇವರು ಮಾತಾಡೋಕೆ ಶುರು ಮಾಡಿದ್ದಾರೆ. ಆಕ್ಚುಲಿ ಪರೀಕ್ಷಿತ್ ಮಹಾರಾಜ್ ಕೇಳ್ತಾರೆ, ಸೊ ನಮ್ಗೆ ಮಾತ್ರ ಇಲ್ಲ ಇಲ್ಲಿರೋ, ಯಾಕಂದ್ರೆ ಅಲ್ಲಿ ಪರೀಕ್ಷಿತ್ ಮಹಾರಾಜ್ ಮಾತ್ರ ಇಲ್ಲ, ಜಾಸ್ತಿ ಬ್ರಾಹ್ಮಣರುಗಳು ಋಷಿಗಳು ಎಲ್ಲರೂ ಇದ್ದು. ಸೊ ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಇಲ್ಲಿರೋ ಬ್ರಾಹ್ಮಣರುಗಳೆಲ್ಲ ಅಷ್ಟು ಉತ್ಸಾಹವಾಗಿ ಕೇಳ್ತಾ ಇದ್ದಾರೆ. ಸೊ ಅವ್ರು ಯಾವ ತರ ಪುಣ್ಯ ಕರ್ಮ ಮಾಡಿದ್ದಾರೆ ದಯವಿಟ್ಟು ನಮಗೂ ಹೇಳಿನ ಅವ್ರು ಕೇಳ್ತಾರೆ. ಸೊ ಇವಾಗ ಶೂದ ಗೋಸ್ವಾಮಿ ಆಕ್ಚುಲಿ ಯಾರು ಕೇಳ್ತಾ ಇದ್ರು? ಸೌನಕಾದಿ ಋಷಿಗಳು. ಬಾಬುಜಿ ಒಂದೇ ಒಂದು ಕ್ವಶನ್. ಸೊ ಸೂದ ಗೋಸ್ವಾಮಿ ಅಲ್ಲಿ ನೈಮಿಷಾರಣ್ಯ ಸೌನಕಾದಿ ಋಷಿಗಳಿಗೂ ಹೇಳ್ತಾ ಇದಾರಲ್ವಾ. ಸೊ ಈ ತರ ಪರೀಕ್ಷಿತ್ ಮಹಾರಾಜು ಅಷ್ಟು ವಿನಮ್ರತ ಇಂದು ಮರ್ಯಾದೆ ಇಂದು ಕೇಳ್ತಾ ಇದ್ದಾರೆ ಶುಕದೇವರ ಹತ್ರ. ಯಾಕಂದ್ರೆ ಅಲ್ಲಿರೋ ಎಲ್ಲರೂ ಕೇಳಕ್ಕೆ ಉತ್ಸಾಹವಾಗಿದ್ದಾರೆ, ಎಲ್ಲರಿಗೂ ಸಂತೋಷ ಸಿಕ್ಕುತ್ತೆ. ದಯವಿಟ್ಟು ಹೇಳಿ ಅವರು ಏನ್ ಪುಣ್ಯ ಕರ್ಮ ಮಾಡಿದ್ದಾರೆ. ಯಾಕಂದ್ರೆ ಅವರೆಲ್ಲ ಕಶ್ಯಪರು ಮಕ್ಕಳಲ್ವಾ, ತಿಥಿ ಹುಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲೂ ಕೇಳ್ತಾ ಇದ್ದಾರೆ. ಇವಾಗ ಶುಕದೇವರು ಹೇಳಕ್ಕೂ ಶುರು ಮಾಡ್ತಾರೆ. ಸೊ ಇಂದ್ರನು ಇವಾಗ ಇಂದ್ರನಿಗೆ ಏನಾದ್ರು ಪ್ರಾಬ್ಲಮ್ ಬಂದಿದ್ರೆ ಅವರು ಯಾರ ಹತ್ರ ಹೋಗಿ ಹೆಲ್ಪ್ ಕೇಳ್ತಾರೆ? ವಿಷ್ಣು ಹತ್ರ. ಓಕೆ, ಸೊ ಆ ತರ ಇಂದ್ರನು ಏನ್ ಮಾಡ್ತಾನೆ? ವಿಷ್ಣು ಹತ್ರ ಹೋಗಿ ಹೆಲ್ಪ್ ಕೇಳ್ತಾನೆ. ಈ ತರ ಇಬ್ಬರು ಸಹೋದರರು ಹುಟ್ಟಿದ್ದಾರೆ ತಿಥಿಗೆ. ಯಾರು? ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಸೊ ಅಸುರರುಗಳು ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಸೊ ಇಬ್ಬರು ಅಸುರಗಳನ್ನ ನೀವು ಕೊಲ್ಲಬೇಕು. ಯಾಕಂದ್ರೆ ಇಂದ್ರ ಯಾವಾಗ ಇವನ್ನೇ ಕೊಂದ್ಬಿಡಿ ಏನ್ ಮಾಡ್ತಾನೆ? ಎಲ್ಲಾರನ್ನು ವಿಷ್ಣು ಹತ್ರ ಹೋಗಿ ಇವನ್ನ ಕೊಂದ್ಬಿಡಿ ಈ ತರ ಹೇಳೋದೇ ಅವನಿಗೂ ಕೆಲಸ ಆಗಿರ್ತದೆ. ಅದೇ ತರ ಹಿರಣ್ಯಕೃಷ್ಣ ಕೊಂದ್ಬಿಡಿನು ಹೇಳ್ತಾರೆ. ಸೊ ಆಕ್ಚುಲಿ ಅದಕ್ಕೆ ಅವ್ರು ಯಾರ ಮಕ್ಕಳು? ತಿಥಿ ಮಕ್ಕಳು. ಆ ತಿಥಿಯನ್ನು 2 ಮಕ್ಕಳನ್ನು ಭಗವಂತ ವಿಷ್ಣು ಬಂದು ಕೊಂದ್ಬಿಟ್ಟಿದ್ದಾರೆ. ಆ ಶೋಕ ಯಾರಕ್ಕಿದೆ? ತಿಥಿಗಿದೆ. ಸೊ ಆ ಶೋಕ ಇಂದು ಅವ್ರಿಗೂ ಕೋಪ ಜಾಸ್ತಿ ಬಂದ್ಬಿಟ್ಟಿದೆ. ಈ ತರ ವಿಷ್ಣು ಮೂಲಕವಾಗ 2 ಸಹೋದರರಿಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪುವನ್ನು ಕೊಂದಿದ್ದಾನೆ. ಯಾರು? ಆ ಇಂದ್ರ ಹೋಗಿ ಭಗವಂತ ಹತ್ರ ಕೇಳೋದ್ರಿಂದ ಭಗವಂತ ಬಂದು ಕೊಂದಿದ್ದಾನೆ. ಸೊ ಇವಾಗ ಆ ಇಂದ್ರನೇ ನಾವು ಸಾಯಿಸಬೇಕು. ಸೊ ಅವನ್ ಯಾವಾಗ ಸಾಯ್ತಾನೋ ಆವಾಗ ನಾವು ಸುಖವಾಗ ನಾವು ಮಲ್ಕೊಳ್ತೀವಿ. ಅಷ್ಟು ತಕ್ಕ ನಮ್ಗೆ ಸುಖವೇ ಸಿಕ್ಕಿಲ್ಲ ಅನ್ನೋ ಆ ತರ ಅವ್ರಿಗೂ ಕೋಪ ಬಂದ್ಬಿಟ್ಟಿದೆ. ಆಕ್ಚುಲಿ ಇಂದ್ರ ಮತ್ತೆ ಯಾರು? ತಿಥಿಯವನ ಅಕ್ಕ ಯಾರು? ಸೋದರಿ ಯಾರು? ಅತಿಥಿ ಅಲ್ವಾ. ಸೊ ಅತಿಥಿ ಮಗ ಇಂದ್ರ. ಬಟ್ ಸೋದರ ಮಗನ್ನೇ ಕೊಂದಕ್ಕೆ ಇವ್ರಿಗೂ ಅಷ್ಟು ಒಂದು ಕೋಪ ಬರ್ತಾ ಇದೆ.
ನಾರ್ಮಲ್ ಆಗಿ ನಾವು ನೋಡಿದ್ರೆ ಈ ದೇಹ ಏನು ಇಂದ್ರಕ್ ಮಾತ್ರ ಏನು ದೇಹ ಶಾಶ್ವತ ಇರುತ್ತಾ ಏನಿಲ್ಲ. ಈ ಲೋಕಲ್ಲಿ ರಾಜ ಆಗಲಿ ಬಡವರಾಗಲಿ ಸೊ ಪಿಚ್ಚೆ ತಗೊಳ್ತಾರ ಯಾರಾಗಿ ಇರ್ಲಿ ಯಾವ ಜೀವರಾಶಿ ಆಗಿರ್ಲಿ ಏನಾಗುತ್ತೆ ಎಲ್ಲರಿಗೂ ಪ್ರಾಣ ಹೋದ್ಮೇಲೆ ಈ ದೇಹ ಬಿಡ್ಲೇಬೇಕಾಗತ್ತೆ. ಸೊ ಈ ತರ ಆ ರಾಜವೇ ದೇಹ ಬಿಟ್ಟಿದ್ರೆ ಏನಾಗುತ್ತೆ ಆ ದೇಹ ಹುಳು ಆಗುತ್ತೆ, ಇಲ್ಲಂದ್ರೆ ಮಲವಾಗುತ್ತೆ, ಇಲ್ಲಂದ್ರೆ ವಿಭೂತಿ ಆಗುತ್ತೆ. ಸೊ ಈ ತರ ಯಾರೊಬ್ರು ಅವರವರ ದೇಹನೇ ರಕ್ಷಣೆ ಮಾಡಕ್ಕಾಗಲ್ಲ, ಸುರಕ್ಷವಾಗಿ ಇಟ್ಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ಒಂದು ದಿನ ಆ ದೇಹ ಹೋಗಲೇ ಹೋಗುತ್ತೆ. ಬಟ್ ಆ ತರ ಇರುವಾಗ ಏನ್ ಮಾಡ್ತಾರೆ ಎಲ್ಲರಿಗೂ ಅಸೂಯೆ ಪಡ್ತಾರೆ, ಕೆಲವ್ರ ಮೇಲ್ಗಡೆ ಕೆಲವ್ರನ್ನ ಕೊಂದ್ಬಿಡ್ತಾರೆ. ಸೊ ಇವರು ಸುಖವಾಗಿರ್ಬೇಕು ಕೆಲವ್ರನ್ನ ಕೊಂದೋದು, ಕೆಲವ್ರನ್ನ ಮೋಸ ಮಾಡೋದು, ಈ ತರ ಎಲ್ಲ ಕೆಲಸ ಮಾಡ್ತಾರೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಎಲ್ಲಾರ ದೇಹ ಒಂದ್ ದಿನ ಏನಾಗುತ್ತೆ ಹೋಗ್ಲೇ ಹೋಗುತ್ತೆ. ಸೊ ಯಾರ ಆತರ ಅಸೂಯೆ ಪಡ್ತಾನೋ ಮತ್ತೆ ಜೀವರಾಶಿಗಳ ದೇಹ ಮೇಲ್ಗಡೆ ಮತ್ತೆ ಜೀವರಾಶಿಗಳ ಮೇಲ್ಗಡೆ ಯಾರು ಅಸೂಯೆ ಪಡ್ತಾನೋ ಅವರೆಲ್ಲ ನರಕಕ್ಕೆ ಹೋಗ್ತಾನೆ. ತಿಳಿ ಏನ್ ಮಾಡ್ತಾರೆ, ಏನೋ ಇಂದ್ರ ದೇಹವು ಈ ತರ ಶಾಶ್ವತ ಇರುತ್ತೆ, ಅವನ್ನ ನಾವು ಕೊಂಡ್ಬೇಕು ಆತರ ಅನ್ಕೊಳ್ತಾರೆ. ಆಕ್ಚುಲಿ ಇಂದ್ರ ದೇಹ ಒಂದಿನ ಹೋಗುತ್ತೆ. ಅದಕ್ಕೆ ಇವಾಗ ಏನ್ ಮಾಡ್ತಾಳೆ ಅವಳು, ಇಂದ್ರನಿಗೆ ಕೊಲ್ಲೋ ಅಷ್ಟು ಶಕ್ತಿ ಇರೋ ಒಂದು ಮಗ ನಮ್ಗೂ ಹುಟ್ಟಬೇಕು. ಸೊ ಅದಕ್ಕೆ ಏನಾದ್ರು ಒಂದು ದಾರಿ ಹುಡುಕಬೇಕು ನಾವು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಒಂದು ಮಿರುಗ ತರ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವಳು 2 ಮಕ್ಕಳು ಹೋಗ್ಬಿಟ್ಟಿದಾರಲ್ವಾ, ಅದಕ್ಕೆ ಅವಳು ಅಷ್ಟೊಂದು ಕೋಪ ಬಂದು ಅವಳು ಒಂದು ಮಿರುಗ ತರ ಇಂದ್ರನಿಗೆ ಕೊಂಡ್ಬೇಕು, ಅವನು ಸಾಯಿಸಬೇಕು, ಇದೇ ಅವಳ ಮನಸ್ಸಿಗೆ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದ್ರೆ ಇಂದ್ರನಿ ಇವಾಗ ಕೊಂಡ್ಬೇಕಂದ್ರೆ ಇಂದ್ರನಿ ಕೊಳ್ಳೋ ಅಷ್ಟು ಒಂದು ದೊಡ್ಡ ಶಕ್ತಿ ಇರೋ ಒಂದು ಮಗ ಹುಟ್ಟಬೇಕಲ್ವಾ. ಅದಕ್ಕೂ ಫಸ್ಟ್ ಏನ್ ಮಾಡಬೇಕು, ಕಶ್ಯಪರು ಅವರ ಗಂಡ ಹತ್ರ ಅವರನ್ನೇ ತೃಪ್ತಿಪಡಿಸ್ಬೇಕು. ಸೊ ಅವರನ್ನೇ ಸಂತೋಷವಾಗ ಇಟ್ಕೋಬೇಕು. ಸೊ ಅದಕ್ಕೆ ಅವಳು ಏನ್ ಮಾಡ್ತಾಳೆ, ಆಕ್ಚುಲಿ ಇದಕ್ಕೆ ಮುಂಚೆ ನೀವು ನೋಡಿದ್ರೆ ಹಿರಣ್ಯಕಶಿಪು ಬಂದು ಇವಾಗ ಅವಳು ಸಂಧ್ಯಾ ಕಾಲದಲ್ಲಿ ಒಟ್ಟಿಗೆ ಇರೋದ್ರಿಂದ ಅವರು ಬಂದಿದ್ದಾರೆ. ಸೊ ಆ ತರ ಒಳ್ಳೆ ಟೈಮಲ್ಲಿ ಒಟ್ಟಿಗೆ ಇದ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಆತರ ಸಂಧ್ಯಾ ಕಾಲದಲ್ಲೆಲ್ಲ ಇರಬಾರದು ಅಂತ. ಸೊ ಅದಕ್ಕೆ ಇವಾಗ ಅವಳು ಏನ್ ಮಾಡ್ತಾಳೆ, ಒಳ್ಳೆ ಕಾಲದಲ್ಲಿ ಒಳ್ಳೆ ಟೈಮಲ್ಲಿ ಅವರು ಇರಕ್ಕೋಸ್ಕರ ಅಷ್ಟು ಚೆನ್ನಾಗಿ ಅವರು ಯಜಮಾನ್ರು ಯಾರು ಕಶ್ಯಪರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಅಷ್ಟು ಸೇವೆ ಮಾಡ್ತಾಳೆ, ಅಷ್ಟು ವಿನಮ್ರತೆಯಾಗ ಅಷ್ಟು ಒಂದು ಗಂಡನೇ ತೃಪ್ತಿಪಡಿಸ್ತಾಳೆ. ಸೊ ಅವಳು ಬಂದು ಈ ತರ ಪುನ್ನಗಿಸೋದು, ನಗೋದು, ಅವಳು ದೃಷ್ಟಿ ಅವಳು ನೋಡೋದು ಅದೆಲ್ಲ ಏನಾಗುತ್ತೆ ಕಶ್ಯಪರ್ನಿ ಕಶ್ಯಪರ್ಗೂ ಅವಳು ಏನ್ ಹೇಳ್ತಾಳೋ ಅದು ಕೇಳೋ ಅಷ್ಟು ಆಗ್ಬಿಡ್ತಾರೆ ಅವರು. ಆಕ್ಚುಲಿ ಕಶ್ಯಪರು ಒಂದು ಒಳ್ಳೆ ಒಂದು ಪಂಡಿತರು ಅವರು. ಸೊ ಆ ತರ ಇರೋರು ತಿಥಿನಿ ನಡತೆ ಏನ್ ಆಗ್ಬಿಡ್ತಾರೆ, ಅವ್ರಿಗೂ ಅವಳ ಮೇಲ್ಗಡೆ ಅಷ್ಟು ಒಂದು ಪ್ರೀತಿ ಬಂದು ಅವಳು ಏನ್ ಹೇಳ್ತಾಳೋ ಅದು ಕೇಳೋ ತರ ಅವರು ಚೇಂಜ್ ಆಗ್ಬಿಡ್ತಾರೆ. ಸೊ ಆ ತರ ಅವಳು ಇಷ್ಟ ಏನೋ ಅದೆಲ್ಲ ನೆರವೇರಿಸೋ ಅಷ್ಟು ದಿಡ ಅವ್ರಿಗೂ ಬಂದ್ಬಿಟ್ಟಿದೆ. ಯಾಕಂದ್ರೆ ಅದೊಂದು ಗಂಡ ಅವಳ ಫಸ್ಟ್ ಕರ್ತವ್ಯ ಏನು, ಅವರವರು
ಪತ್ನಿ ಏನ್ ಹೇಳ್ತಾಳೋ ಅದು ಒಂದು ಕೇಳಬೇಕು, ಅದು ಕೊಡ್ಬೇಕಲ್ವಾ. ಅದು ಇವಳು ಇಷ್ಟು ಪ್ರೀತಿಯಿಂದ ನೋಡ್ತಾಳೆ, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಆಕರ್ಷಣೆ ಆಗ್ಬಿಡ್ತಾರೆ. ಓಕೆ, ತಿಥಿ ಏನ್ ಕೇಳ್ತಾರ ಅದು ಕೊಡ್ಬೇಕು. ಆಕ್ಚುಲಿ ಈ ಪ್ರಪಂಚದಲ್ಲಿರೋ ಎಲ್ಲಾ ಜೀವರಾಶಿಗಳಿಗೂ ತಂದೆ ಯಾರು? ಬ್ರಹ್ಮದೇವರು. ಸೊ ಎಲ್ಲಾ ಜೀವರಾಶಿಗಳನ್ನೇ ಅವರು ಸೃಷ್ಟಿ ಮಾಡ್ತಾರೆ. ಆತರ ಸೃಷ್ಟಿ ಮಾಡುವಾಗ ಬಟ್ ಎಲ್ಲಾ ಗಂಡಸರು ಯಾವ ತರ ಇರ್ತಾರೆ, ಯಾವೊಂದು ಆಕರ್ಷಣೆ ಇಲ್ಲ, ಅವರವರು ಇರ್ತಾರೆ. ಬಟ್ ಹೆಂಗಸರು ಒಬ್ಬರನ್ನೇ ಸೃಷ್ಟಿ ಮಾಡಿದ ಮೇಲ್ಗಡೆ ಏನಾಗುತ್ತೆ, ಎಲ್ಲರಿಗೂ ಆಕರ್ಷಣೆ ಬಂದ್ಬಿಡುತ್ತೆ. ಅದ್ ಮುಂಚೆ ಆತರ ಇಲ್ಲ. ಯಾಕಂದ್ರೆ ಹೆಂಗಸರು ನೋಡಿದ ತಕ್ಷಣ ಆ ಪುರುಷರಿಗೂ ಅವರವರ ಮನಸ್ಸಿಗೆ ಆತರ ಆಕರ್ಷಣೆ ಬಂದ್ಬಿಡುತ್ತೆ. ಅದಕ್ಕೆ ಅವರು ಏನ್ ಮಾಡ್ತಾರೆ, ಪುರುಷರು ಅವರ ದೇಹದಲ್ಲಿ ಸರಿಪಾದಿ ಅರ್ಧಾಂಗಿನಿ ಅವರವರು ಹೆಂಡತಿಗೆ ಕೊಟ್ಬಿಡ್ತಾರೆ. ಹೆಂಗಸರು ಏನ್ ಮಾಡ್ತಾರೆ, ಗಂಡಸರನ್ನೇ ಸಂತೋಷವಾಗಿ ಇಟ್ಕೊಳ್ತಾರೆ. ಸೊ ಆತರ ಸಂತೋಷವಾಗಿ ಇಟ್ಕೊಳ್ಳೋದ್ರಿಂದ ಅವ್ರೇನ್ ಮಾಡ್ತಾರೆ, ಗಂಡಸರು ಅರ್ಧಾಂಗಿನಿಯಾಗ ಅವರವರು ಹೆಂಡತಿನೇ ಇಟ್ಬಿಡ್ತಾರೆ. ಸೊ ಅದೇ ತರ ಇಲ್ಲಿ ಬಂದು ಅವರು ಬಂತು ಯಾವ ತರ ಮಾತಾಡಿದ್ರೆ, ಓ ಪ್ರಿಯವಾಗ ಇರುವರೇ, ಓ ಶಕ್ತಿವಂತ್ರೆ, ಓ ಕಶ್ಯಪ ಮುನಿ, ಆತರ ಅಷ್ಟು ಅವ್ರ ಮಾತಾ ಆಗಲಿ, ಅವ್ರ ನಡತೆ ಆಗಲಿ, ಅವ್ರ ನೋಡೋದಾಗ್ಲಿ, ಸೊ ಅವ್ರ ಆಕ್ಟಿವಿಟೀಸ್ ಎಲ್ಲ ಏನಾಗ್ತಾ ಇದೆ, ಕಶ್ಯಪರನ್ನ ಅಷ್ಟೊಂದು ಆಕರ್ಷಣೆ ಮಾಡ್ತಾ ಇದೆ. ಸೊ ಹೆಂಡತಿ ತಿಥಿ ಬಂದು ಈ ತರ ನಡತೆ ನಡೆಯೋದ್ರಿಂದ ಅವರು ಅಷ್ಟೊಂದು ಸಂತೋಷ ಪಡ್ತಾರೆ, ಅಷ್ಟು ನಗ್ತಾರೆ. ಸೊ ಕಶ್ಯಪರು ಇವಾಗ ಅವಳ ಸೇವೆ ನೋಡಿ ಅಷ್ಟು ಖುಷಿ ಪಟ್ಬಿಟ್ಟಿದ್ದಾರೆ. ಖುಷಿಯಾಗಿ ಅವ್ರು ಬಂದು ಹೇಳಕ್ಕೆ ಶುರು ಮಾಡ್ತಾರೆ, ಓ ಸೌಂದರ್ಯೇ, ಓ ಸುಂದರಿ, ಅಷ್ಟು ಸೌಂದರ್ಯವಾಗಿದ್ದಾಳೆ ಅವಳು, ಅದಕ್ಕೆ ನಿಮ್ಮ ಹತ್ರ ಯಾವ ಒಂದು ಕೊರತೆ ನೋಡಕ್ಕಾಗಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆಯಾ ನೀವು, ನಿಮ್ ನಡತೆ ಅಷ್ಟು ಶ್ರೇಷ್ಠವಾಗಿದೆ. ನೀವ್ ಯಾವ ತರ ನಡ್ಕೊಳ್ತೀವೋ ಅದನ್ನ ನೋಡಿ ನಮ್ಗೆ ಅಷ್ಟು ಸಂತೋಷ ಆಗ್ತಾ ಇದೆ, ನೀವು ನಮ್ನೆ ಖುಷಿ ಪಡ್ತಾ ಇದೀಯಾ, ಖುಷಿ ಮಾಡ್ತಾ ಇದೀಯಾ. ಸೊ ನಿಮ್ಗೆ ಏನ್ ವರ ಬೇಕು, ನಿಮ್ಗೆ ಏನ್ ವರ ಬೇಕು ನೀವ್ ಕೇಳಿ, ಯಾಕಂದ್ರೆ ನಾವು ನಿಮ್ ಗಂಡ ಅಲ್ವಾ, ನಾ ಬಂದು ನಿಮ್ಗೆ ತೃಪ್ತಿ ಪಡಿಸ್ಬೇಕು. ಸೊ ಅದಕ್ಕೆ ನಿಮ್ಗೆ ಏನ್ ವರ ಕೇಳಿ ನಾವು ಬಂದು ನಿಮ್ಗೂ ಕೊಡ್ತೀನಿ. ಸೊ ಯಾಕಂದ್ರೆ ಅதாவது ಗಂಡನ ಚೆನ್ನಾಗಿ ನೋಡ್ಕೊಳ್ಳೋ ಹೆಂಗಸರು ಈ ಲೋಕ ಮತ್ತೆ ನೆಕ್ಸ್ಟ್ ಲೋಕ ಎಲ್ಲಾ ಲೋಕದಲ್ಲಿ ಅವ್ರು ಬಂದು ಸಂತೋಷವಾಗಿ ಇರ್ತಾರೆ. ಸೊ ಆ ತರ ನಿಮ್ಗೂ ಏನ್ ಬರಬೇಕು ಕೇಳ್ತಾರೆ. ಯಾಕಂದ್ರೆ ಒಂದೊಂದು ಹೆಂಗಸರಿಗೂ ಗಂಡ ಏನು ದೈವ ತರ, ಭಗವಂತ ತರ. ಯಾವ ತರ ಶ್ರೀದೇವಿ ಭಗವಂತ ವಾಸುದೇವನಿಗೆ ಯಾವ ತರ ಹೃದಯಲ್ಲಿ ಇಟ್ಕೊಂಡು ಅಷ್ಟು ಪೂಜೆ ಮಾಡೋದು, ಅವ್ರಿಗೆ ಸೇವೆ ಮಾಡ್ತಾರೋ, ಅದೇ ತರ ಏನ್ ಮಾಡ್ಬೇಕು, ಎಲ್ಲಾ ಹೆಂಗಸರು ಅವರವರು ಗಂಡನಿ ಬಂದು ಆ ಭಗವಂತನ ಪ್ರತಿನಿಧಿಯಾಗಿ ಇಟ್ಟು ನಾವೇನ್ ಮಾಡ್ಬೇಕು, ಅವ್ರಿಗೂ ಸೇವೆ ಮಾಡ್ಬೇಕು. ಆಕ್ಚುಲಿ ಎಲ್ಲವೇ ಏನು ಭಗವಂತನ ಸೃಷ್ಟಿಯೇ. ಆದ್ರೆ ನಾವೆಲ್ಲ ದೇವರುಗಳನ್ನ ಪೂಜೆ ಮಾಡ್ತೀವಿ. ಆಕ್ಚುಲಿ ದೇವರುಗಳನ್ನ ಪೂಜೆ ಮಾಡೋದೆಲ್ಲ ಏನೋ ಕರ್ಮಿಗಳೇ ಮಾಡ್ತಾರೆ. ಆಕ್ಚುಲಿ ನಾವು ನಿಜವಾಗ ಯಾರು ಪೂಜೆ ಮಾಡಬೇಕು, ಆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ವಾಸುದೇವನಿಗೂ ಪೂಜೆ ಮಾಡಬೇಕು.
ಯಾಕಂದ್ರೆ ನಾವು ಮಾಡೋ ಎಲ್ಲಾ ಪೂಜೆ ಯಾಗ ಯಜ್ಞಗಳು ಎಲ್ಲರಿಗೂ ಫಲ ಕೊಡುವುದು ಯಾರು? ಆ ವಾಸುದೇವನೇ. ಓಕೆ, ಆಕ್ಚುಲಿ ಅದಕ್ಕೆ ಇಲ್ಲಿ ನೋಡಿ ಗಂಡ ಬಂದು ಸಾಕ್ಷಾತ್ ಆ ವಾಸುದೇವನ್ ಭಗವಂತನ ಪ್ರತಿನಿಧಿನೇ ಹೇಳಿದ್ದಾರೆ, ದೇವರಿಗೂ ಪ್ರತಿನಿಧಿನೇ ಹೇಳಿಲ್ಲ, ಭಗವಂತನಿಗೂ ಪ್ರತಿನಿಧಿನೇ ಶಾಸ್ತ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಒಂದೊಂದು ಹೆಂಗಸರು ಅವರವರ ಗಂಡಾನಿ ಭಗವಂತನ ತರ ನಾವು ನೆನೆಸ್ಕೊಂಡು ಅವ್ರಿಗೆ ಸೇವೆ ಮಾಡಬೇಕು. ಓಕೆ, ಕಶ್ಯಪರು ಏನ್ ಹೇಳ್ತಾರೆ ನೋಡೋಣ. ಕಶ್ಯಪರು ಬಂದು ಏನ್ ಹೇಳ್ತಾರೆ, ಓ ಸನ್ನೆ ನಡುವೆ, ಸೊ ಅಷ್ಟು ಅವರ ದೇಹ, ತಿಥಿಯವರ ದೇಹ ಅಷ್ಟು ಚೆನ್ನಾಗಿದೆ ಅಂತ, ಅಷ್ಟು ಸೌಂದರ್ಯವಾಗಿದೆ, ಬಂದು ಅಷ್ಟು ಒಂದು ಶ್ರೇಷ್ಠ ಪತಿವ್ರತೆ, ಗಂಡ ಏನ್ ಹೇಳ್ತಾನೋ ಅದು ಪ್ರಕಾರ ನೀವು ನಡ್ಕೊಳ್ತೀಯ, ನಿಮ್ ನಡತೆ ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ನೀವು ಏನ್ ಮಾಡ್ತಾ ಇದೀಯಾ, ಗಂಡಾಣಿ ಆ ಭಗವಂತನ ಪ್ರತಿನಿಧಿಯಾಗ ಇಟ್ಟು ಅಷ್ಟು ಚೆನ್ನಾಗಿ ನೀವು ಪೂಜೆ ಮಾಡ್ತಾ ಇದೀಯ. ಆ ಭಗವಂತನಕ್ಕೂ ಈಕ್ವಲ್ ಆಗ, ಆ ವಾಸುದೇವನಕ್ಕೂ ಈಕ್ವಲ್ ಆಗ ನನ್ನ ನೆನೆಸ್ಕೊಂಡು ನಮ್ಗೆ ಅಷ್ಟು ಪೂಜೆ ಮಾಡ್ತೀಯಾ. ಸೊ ಒಳ್ಳೆ ಗುಣ ಇರೋ ನನ್ನ ಹೆಂಡತಿಯೇ, ನೀವು ಬಂದು ನೀವು ಆ ದೇವೋತ್ತಮ ಪರಮ ಪುರುಷ ತರ ಭಾವಿಸ್ತಾ ಇದೀಯಾ. ಸೊ ಆ ತರ ಭಕ್ತಿ ಶ್ರದ್ಧೆಯಿಂದ ನಮ್ಗೆ ಪೂಜೆ ಮಾಡ್ತಾ ಇದೀಯಾ. ಸೊ ಆ ತರ ಇರುವಾಗ ನೀವು ಅಷ್ಟೊಂದು ಪತಿವ್ರತೆ, ಸೊ ನಿಮ್ಗೂ ಏನು ಇಷ್ಟ ಹೇಳಿ, ನಿಮ್ಗೆ ಏನ್ ವರ ಬೇಕು, ಏನ್ ಸನ್ಮಾನ ಬೇಕು, ಸೊ ಅದೆಲ್ಲ ಏನು ನೀವು ಮಾಡೋ ಸೇವೆಗೆ ಈಕ್ವಲೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಸೊ ಇವಾಗ ತಿಥಿ ಮಾತಾಡಕ್ಕೂ ಶುರು ಮಾಡ್ಬಿಡ್ತಾಳೆ. ಓ ಶ್ರೇಷ್ಠವಾದ ಆತ್ಮ, ನನ್ ಗಂಡ, ನಮ್ಗೂ ಒಂದು ಮಗ ಬೇಕು, ಯಾಕಂದ್ರೆ ಆ ತರ ಮಗ ಬೇಕು, ಆ ತರ ನಮ್ಗೆ ವರ ಕೊಡಿ. ಸೊ ಯಾವ ತರ ಮಗ ಹುಟ್ಟಬೇಕಂದ್ರೆ ಇಂದ್ರನಿ ಕೊಲ್ಲೋ ಶಕ್ತಿ ಇರೋ ಒಂದು ಮಗ ಬೇಕು. ಯಾಕಂದ್ರೆ ಇಂದ್ರ ಏನ್ ಮಾಡಿದಾನೆ, ವಿಷ್ಣು ಜೊತೆ ಸೇರ್ಕೊಂಡು ನನ್ 2 ಮಕ್ಕಳನ್ನಿ, ಅதாவது ಹಿರಣ್ಯಾಕ್ಷ ಹಿರಣ್ಯಕಶಿಪುನಿ ಕೊಂದ್ಬಿಟ್ಟಿದ್ದಾನೆ. ಸೊ ಅದೇ ಇವಾಗ ನಮ್ಗ ಆ ಇಂದ್ರನಿ ಕೊಲ್ಲೋ ಶಕ್ತಿ ಇರೋ ಒಂದು ಮಗ ಬೇಕು. ತಿಥಿ ಈ ತರ ಹೇಳಿದ ಕ್ಷಣ ಕಶ್ಯಪರು ಯಾವ ತರ ಆಗ್ತಾರೆ ನೋಡ್ಕೊಳ್ಳಿ. ಆಕ್ಚುಲಿ ಇಷ್ಟು ತಕ್ಕ ಅವರು ಎಷ್ಟು ಅಮೃತ ತರ ಮಾತಾಡ್ತಾ ಇದ್ರು, ಅಷ್ಟು ಸೇವೆ ಮಾಡ್ತಾ ಇದ್ರು. ಬಟ್ ಇವಾಗ ಏನಾಗಿದೆ, ಕಶ್ಯಪರ್ಗೂ ಜಾಸ್ತಿ ಬೇಜಾರಾಗಿಬಿಟ್ಟಿದೆ, ದುಃಖ ಬಂದ್ಬಿಟ್ಟಿದೆ. ಅಯ್ಯೋ ನೋಡಿ, ನನ್ ಮಗ ಇಂದ್ರಾಣಿ ಒಂದೋ ತರ ಒಂದು ಮಗ ಬೇಕಾ, ಯಾವ ತರ ಒಂದು ಪಾಪ ಕೆಲಸ ನಾವು ಮಾಡಕ್ಕೆ ಶುರು ಮಾಡಿಬಿಟ್ಟಿದೀನಿ, ಎಷ್ಟು ಒಂದು ಅಪಾಯಕರವಾದ ವಿಷಯ ಆಗಿದೆ. ಯಾಕಂದ್ರೆ ಇವ್ರು ಆಲ್ರೆಡಿ ವರ ಕೊಡ್ತೀನಿ ಹೇಳ್ಬಿಟ್ಟಿದ್ದಾರಲ್ವಾ, ಏನ್ ಬೇಕೋ ಅದು ನಾವು ನೆರವೇರಿಸ್ತೀನಿ ಬರ ಹೇಳ್ಬಿಟ್ಟಿದ್ದಾರೆ. ಸೊ ಇವಾಗ ಮತ್ತವರು ಅದಿದಾದ್ರು ಅತಿಥಿ ಮತ್ತವರು ಹೆಂಡತಿ, ಅதாவது ಅತಿಥಿ ಮಗನಿಗೊಂದು ವರ ಈ ಹೆಂಡತಿ ಕೈತಾ ಇದ್ದಾರೆ. ಸೊ ಇವರಿಗೆ ಎಷ್ಟು ಒಂದು ಸಂಕಟ ಆಗಿಬಿಟ್ಟಿದೆ ನೋಡಿ. ಸೊ ಕಶ್ಯಪರಿಗೂ ಅವಾಗ ಬೇಜಾರಾಗ್ತಾ ಇದೆ, ನಾವು ಈ ತರ ಭೌತಿಕ ಸುಖ ಅನುಭವಿಸಕ್ಕೋಸ್ಕರ ಆಸೆ ಪಟ್ಟು ಏನು ಯಾವ ತರ ಒಂದು ಕಷ್ಟದಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಸೊ ಇದೇ ಸ್ಥಿತಿ ಏನ್ ಮಾಡಿಬಿಟ್ಟಿದ್ದಾರೆ, ಸಾಧಕವಾಗ ಯೂಸ್ ಮಾಡಿಕೊಂಡು ನನ್ನ ಮನಸ್ಸು ಅವಳ ಹತ್ರ ಅಷ್ಟು ಒಂದು ಐಕ್ಯ ಆಗಿಬಿಟ್ಟಿದೆ. ಆ ತರ ಅವಳು ಸೇವೆ ಮಾಡಿ ನಮ್ನಿ ಮಾಯಲ್ಲಿ ಆ ವಸೀಗರ, ಅದರ ಮಾಯಾ ವಸೀಗರ ಆಗೋ ತರ ಈ ತರ ಮಾಡಿಬಿಟ್ಟಿದ್ದಾರೆ. ನಾ ಎಷ್ಟು ಒಂದು ದುರದೃಷ್ಟಶಾಲಿ. ಸೊ ನಾ ಈ ತರ ತಪ್ಪು ಮಾಡಿಬಿಟ್ಟಿದೀನಿ. ಇವಾಗ ನಾವು ಮಾಡಿದ ತಪ್ಪಿಂದು ನಾವು ನರಕಕ್ಕೆ ಹೋಗ್ತೀವಿ. ಆದ್ರೆ ಇವಳು ನಮ್ ಹೆಂಡತಿಯೇ ಅಲ್ವಾ. ಸೊ ಅವಳ ಸ್ವಭಾವಕ್ಕೋಸ್ಕರ ಅವಳು ಆ ತರ ಉಪಾಯ ಅವಳು ಕೇಳ್ತಾ ಇದ್ದಾಳೆ. ಇವಳನ್ನೇ ನಾವು
ತಪ್ಪು ಹೇಳಕ್ಕಾಗಲ್ಲ. ಆದ್ರೆ ನಾವೊಂದು ಗಂಡ, ಬಟ್ ನಮಗೂ ಆತರ ಒಂದು ತಪ್ಪು ಮಾಡಿಬಿಟ್ಟಿದೀನಿ, ಏನ್ ಮಾಡೋದು? ಆತರ ಅವರು ಯೋಚನೆ ಮಾಡ್ಕೊಳ್ತಾ ಇದ್ದಾರೆ ಅವರು. ಬಟ್ ಇವರು ಮಾಡಿದ ತಪ್ಪು ನಮಗೂ ಬರುತ್ತೆ. ಸೊ ಫಸ್ಟ್ ನಾವು ನನ್ನ ಇಂದ್ರಿಯಗಳು ನಾವು ಕಂಟ್ರೋಲ್ ಆಗಿ ಇಟ್ಕೋಬೇಕಲ್ವಾ, ಅದೇ ಒಳ್ಳೇದು. ನಾವು ಇವಾಗ ಏನ್ ಮಾಡಿಬಿಟ್ಟಿದೀನಿ, ತಪ್ಪು ಮಾಡಿಬಿಟ್ಟಿದೀನಿ. ಸೊ ನಮ್ ಸ್ಥಿತಿ, ಅதாவது ಪತ್ನಿ ಮೇಲ್ಗಡೆ ಅಷ್ಟೊಂದು ಆಕರ್ಷಣೆ ಆಗಿಬಿಟ್ಟಿದೀನಿ. ನಮ್ಗೆ ಎದು ಒಳ್ಳೇದು ಎದು ಕೆಟ್ಟದ್ದು ಗೊತ್ತೇ ಆಗಿಲ್ಲ. ಆ ತರ ಇವಾಗ ನಾವು ಮಾಯಲಿ ಸಿಕ್ಕಾಕೊಂಡು. ಆಕ್ಚುಲಿ ನಾರ್ಮಲ್ ಆಗ ಭೌತಿಕಲ್ಲಿ ಇರೋ ಗಂಡ ತರ ಏನೋ ಪರಿಚಯ ಇಲ್ಲ ಇರೋ ತರ ನಾವು ತಪ್ಪು ಮಾಡಿದ್ವಿ. ಆಕ್ಚುಲಿ ಹೆಂಗಸರು ಮುಖ ಯಾವ ತರ ಇದೆ ಗೊತ್ತಾ? ಈ ಸ್ಪ್ರಿಂಗ್ ಸೀಸನ್ ಹೇಳ್ತಾರೆ ಇಂಗ್ಲಿಷ್. ಸೊ ಸ್ಪ್ರಿಂಗ್ ಸೀಸನ್ ಆ ಕಾಲದಲ್ಲಿ ಆಮೇಲೆ ಹೊಸವಾಗ ಹೂವು ಬರುತ್ತೆ. ಸೊ ಆ ತರ ಇದೆ ಅವಳು. ಮುಖ ಕಮಲದ ಹೂ ತರ ಅಷ್ಟು ಆಕರ್ಷಣೆ ಆಗ್ತಾ ಇದೆ. ಅವಳ ಸೌಂದರ್ಯ, ಅವಳು ಮಾತಾಡೋ ಮಾತು ಅಷ್ಟು ಸ್ವೀಟ್ ಆಗಿದೆ. ಕಿವಿಗೆ ಅದು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಂತ. ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಅಷ್ಟು ಸ್ವೀಟ್ ಆಗಿ ಮಾತಾಡ್ತಾಳೆ. ನಮ್ ಹೃದಯ ಅಷ್ಟು ಕೂಲ್ ಆಗ್ತದೆ, ಅಷ್ಟು ಚೆನ್ನಾಗ ನಮ್ ಹೃದಯ ಕೂಲ್ ಆಗೋ ತರ ನೋಡಿ ನೋಡಿ ಮಾತಾಡ್ತಾಳೆ, ಆ ತರ ನಡ್ಕೊಳ್ತಾಳೆ. ಬಟ್ ಅದೇ ತರ ಕತ್ತಿ ಏನಾಗುತ್ತೆ ನೋಡಕ್ಕೆ ಅಷ್ಟು ಚೆನ್ನಾಗಿದೆ, ಫಳಫಳಾನಿದೆ, ವೆರಿ ಶಾರ್ಪ್ ಆಗಿದೆ ಅಲ್ವಾ? ಅದೇ ತರ ಹೆಂಗಸರು ಇವಾಗ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಹೆಂಗಸರು ಮಾಡೋ ಕೆಲಸ ಯಾರ್ಗೆ ಯಾವ ಟೈಮಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೋ ಅದು ಅವ್ರಿಗೆ ಗೊತ್ತು. ಆಕ್ಚುಲಿ ಅದಕ್ಕೆ ಸನ್ಯಾಸಿಗಳು ಯಾವಾಗ ಹೆಂಗಸರ ಹತ್ರ ಮಾತಾಡಬಾರ್ದು ಹೇಳ್ತಾರೆ. ಯಾಕಂದ್ರೆ ಹೆಂಗಸರು ಮಾತು, ಅವರು ನೋಡೋ ದೃಷ್ಟಿಯಾಗಲಿ, ಅವರು ಸೌಂದರ್ಯ ಆಗ್ಲಿ ಎಲ್ಲ ಆಕರ್ಷಣೆ ಆಗ್ಬಿಡುತ್ತಂತೆ. ಅದಕ್ಕೆ ಸನ್ಯಾಸಿಗಳು ಯಾವಾಗ ಹೆಂಗಸರ ಹತ್ರ ಮಾತಾಡಬಾರದು. ಸೊ ಅಷ್ಟು ಒಂದು ಅದೇ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ಯಾಕಂದ್ರೆ ಹೆಂಗಸರು ಅವರ ಆಸೆ ಪೂರ್ವೈಸಕ್ಕೋಸ್ಕರ ಅವ್ರಿಗೆ ಏನ್ ಮಾಡ್ಬೇಕಂತ ಮಾಡ್ಬಿಡ್ತಾರೆ. ಸೊ ಅವ್ರಿಗೂ ಜಾಸ್ತಿ ಪ್ರಿಯವಾಗ ಇರೋ ತರ ಇರ್ತಾರೆ. ಬಟ್ ಅವರು ಆಸೆ ಪೂರ್ವೈಸಕ್ಕೋಸ್ಕರ ಅವರು ಸುಯ ಲಾಭಕ್ಕೋಸ್ಕರ ಅವರ ಗಂಡ, ಮಕ್ಕಳು, ಸಹೋದರ ಎಲ್ಲರನ್ನು ಕೊಂದು ಅಷ್ಟು ಕೆಲಸ ಮಾಡ್ಬಿಡ್ತಾರೆ. ಗಂಡ ಮಾತ್ರ ಏನು ಕಡಿಮೆ ಇಲ್ಲ, ಅವರು ಅದೇ ಅವ್ರಿಗೂ ಈ ತರ ಏನು ಆಸೆ ಬಂದ್ರೆ ಅವರು ತಾಯಿ ನೋಡಲ್ಲ, ಸಹೋದರಿ ಹೆಂಗಸರು ಏನ್ ನೋಡಲ್ಲ, ಅವ್ರನ್ನು ಕೊಂದ್ಬಿಡ್ತಾರೆ. ಮಕ್ಕಳನ್ನು ಏನ್ ನೋಡಲ್ಲ. ಯಾಕಂದ್ರೆ ಇವಾಗ ರೀಸೆಂಟ್ ಆಗ 15th ಫ್ಲೋರ್ ಇಂದು ಅವ್ರ ಮಕ್ಕಳನ್ನ 2 ವಯಸ್ಸು ಗರ್ಲ್ ಬೇಬಿ 1 year ಬಾಯ್ ಬೇಬಿನಿ 15th ಫ್ಲೋರ್ ಇಂದ ಬಿಸಾಗಿದ್ದಾರೆ ಅವ್ರ ತಂದೆ. ಸೊ ಆ ತರ ಎಲ್ಲ ನಡೀತೆ, ಏನ್ ಮಾಡಕ್ಕಾಗಲ್ಲ. ಅವರವರು ಸ್ವಯ ಲಾಭಕ್ಕೋಸ್ಕರ, ಸ್ವಯ ತೃಪ್ತಿಯಾಗಿ ಇರೋಕ್ಕೋಸ್ಕರ ಈ ತರ ಕೆಲಸ ಎಲ್ಲ ಮಾಡಿರ್ತಾರೆ. ಬಟ್ ನಾವ್ ಇವಾಗ ಅದೇ ಕಷ್ಟಪಟ್ಟು ಹೇಳ್ತಾರೆ, ನಾ ಬಂದು ಇವಾಗ ಅವ್ರಿಗೂ ವರ ಕೊಡ್ತೀನಿ ಹೇಳ್ಬಿಟ್ಟಿದೀನಿ, ವರ ಕೊಡ್ತೀನಿ ಹೇಳ್ಬಿಟ್ಟಿದೀನಿ, ಅದು ಇವಾಗ ಅದು ನಾವು ಸ್ಟಾಪ್ ಮಾಡಕ್ ಆಗಲ್ವೇ? ಇವಾಗ
ಹೊಂದೋ ಒಂದು ಮಹಾನಿ ನಾವು ಕೊಡ್ಲೇಬೇಕಾಗುತ್ತೆ. ಅದಕ್ಕೆ ನಾವು ಓಕೆ, ಬಟ್ ಎಲ್ಲ ಇದು ಭಗವಂತನ ಲೀಲೆಯೇ ಇಲ್ವಾ, ಏನ್ ನಡೀತೇನೆ ನಾವು ನಾಳೆ ಕ್ಲಾಸಲ್ಲಿ